ರಾಜ್ಯದ ಪ್ರಸಿದ್ಧ ಪಕ್ಷಿಧಾಮ ರಂಗನತಿಟ್ಟು ಪಕ್ಷಿಧಾಮದಲ್ಲಿರುವಂತಹ ಬೋಟ್ಮ್ಯಾನ್ಗಳಿಗೆ ತಾರತಮ್ಯವಾಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ CMಗೆ ಈಗ ಒಬ್ಬರು ವಕೀಲರು ಪತ್ರ ಬರೆದಿದ್ದಾರೆ. ಪತ್ರವನ್ನು ಬರೆದಂತಹ ವಕೀಲ ಪ್ರಶಾಂತ್ ಮೆಹತಲ್ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ತಾವು ಪತ್ರವನ್ನು ಬರೆದಿದ್ದೀರಾ, ಬೋಟ್ಮ್ಯಾನ್ಗಳಿಗೆ ಅನ್ಯಾಯ ಆಗ್ತಾ ಇದೆ, ತಾರತಮ್ಯ ಆಗ್ತಾ ಇದೆ ಅಂತ ಹೇಳಿ. ಯಾವ ಥರ ಅದೆಲ್ಲ ಆಗ್ತಾ ಇದೆ ಸರ್? ನೋಡಿ, ರೂಲ್ 25 ಸಬ್ಸೆಕ್ಷನ್ 2 ಕ್ಲಾಸ್ 5A ಕಾಂಟ್ರಾಕ್ಟರ್ಸ್ ರೆಗ್ಯುಲೇಷನ್ ಆ್ಯಂಡ್ ಅಬಾಲಿಷನ್ ಕರ್ನಾಟಕ 1974 ಪ್ರಕಾರ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತ ಇದೆ. ಸಮಾನ ಕೆಲಸಕ್ಕೆ ಸಮಾನ ವೇತನ, ಇದು ಕಾನೂನು ಹೇಳ್ತಾ ಇರೋದು. ಈ ಬೋಟ್ಮ್ಯಾನ್ಗಳು ಯಾರು ಈ ರಂಗನತಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇವರು ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಗಂಟೆ ಕೆಲಸ ಮಾಡ್ತಾರೆ. ಇವರಿಗೆ ಯಾವುದೇ ಥರದ ರಜೆಗಳಿಲ್ಲ. ಮತ್ತು ಇವರಿಗೆ ಈ ವೀಕೆಂಡ್ ಶನಿವಾರ ಭಾನುವಾರ ರಜೆ ಅಂದರೆ ಕನಸಿನ ಮಾತು. ಇವರು ಆ ಗಾಳೀಲಿ ಬೋಟ್ ಓಡಿಸ್ಕೊಂಡು ಗೈಡ್ ಕೆಲಸನೂ ಮಾಡಿ ಇವರುಗಳಿಗೆ ಎದೆ ನೋವು ಬಂದು ಇವರಿಗೆ ಯಾವುದೇ ಥರದ ಭದ್ರತೆ ಇಲ್ಲ, ಯಾವುದೇ ಥರದ ಫೆಸಿಲಿಟೀಸ್ ಇಲ್ಲ. ಇವರಿಗೆ ಯುನೀಕ್ ಸರ್ವೀಸ್ ಅನ್ನೋ ಒಂದು ಕಂಪನಿಯಿಂದ ಇವರಿಗೆ 15,000 ರೂಪಾಯಿ ತಿಂಗಳಿಗೆ ಕೊಡ್ತಾಯಿದ್ದಾರೆ. ಈ 15,000ದಲ್ಲಿ ಜೀವನ ಮಾಡೋಕ್ಕಾಗುತ್ತಾ? ತಂದೆ ತಾಯಿಗೆ ನೋಡ್ಕೋಬೇಕು, ಮಕ್ಕಳು ಹೆಂಡತಿ ಮಕ್ಕಳು ನೋಡ್ಕೋಬೇಕು, ಮಕ್ಕಳನ್ನ ಓದಿಸ್ಬೇಕು, ಔಷಧ ತಗೋಬೇಕು, ಇತ್ಯಾದಿ ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡಬೇಕು. ಈ 15,000 ಆಗಲ್ಲ. 30 ಲಕ್ಷದಿಂದ 40 ಲಕ್ಷವರೆಗೂ ತಿಂಗಳಿಗೆ ಇವರು ಸಂಪಾದನೆ ಮಾಡಿ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಇದರಲ್ಲೇ ಇದೇ ಅಭಿವೃದ್ಧಿಯಿಂದ ಆನೆ ಮಾಹುತರು ಲಾಸ್ಟ್ ಇಯರು ಸ್ಟ್ರೈಕ್ ಮಾಡಿದ್ರು, ಆನೆ ತೆಗಿಯಲ್ಲ ದಸರಾದಲ್ಲಿ ಅಂತ. ಸೊ ಅವ್ರಿಗೆ ಮಾಡಿದ್ರು. ಸೊ ಅವ್ರಿಗೆ ಮಾಡಿಬಿಟ್ಟು ಇದೇ ಇಲಾಖೆಯಲ್ಲಿ ಸಂಬಳ ತಗೋತಾರೆ. ಇವ್ರಿಗೆ ಈ 15 ಜನ ಬೋಟ್ಮ್ಯಾನ್ಗಳಿಗೆ ಯಾಕೆ ಮಾಡಿಲ್ಲ? ಏನಕ್ಕೆ ಅಂದರೆ ಇದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಚ್ಚಿದಂಗೆ. ಸೊ ಅದಕ್ಕೋಸ್ಕರ ಸರ್ಕಾರಕ್ಕೆ ನಾವು ಇದೊಂದು ಮನವಿ ಸಲ್ಲಿಸಿದ್ದೀವಿ. ಏನಂತ ಹೇಳಿ, ಇದೇ ಈ ಬೋಟ್ಮ್ಯಾನ್ಗಳಿಗೆ ತಾವು ಪರ್ಮನೆಂಟ್ ಮಾಡಬೇಕು, ಏನು ಈ ಗುತ್ತಿಗೆ ಪದ್ಧತಿನ ರದ್ದು ಮಾಡಿ ಕಾಯಂಗೊಳಿಸಬೇಕು ಅಂತೇಳಿ ಒಂದು ಮನವಿ ಮಾಡ್ಕೊಂಡಿದ್ದೀವಿ. ಸರ್, ಈಗ ನಾವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ನೋಡ್ತಾ ಹೋದರೆ ಸಾಕಷ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ ಈ ಥರ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ಆದರೂ ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ತುಂಬ ಜನ ಇದ್ದಾರೆ. ಯಾಕೆ ಈ ಬೋಟ್ಮ್ಯಾನ್ಗಳಿಗೆ ಪರ್ಮನೆಂಟ್ ಆಗಬೇಕು ಅನ್ನುವಂಥ ಉದ್ದೇಶ? ಯಾಕೆ ಅಂತಂದರೆ, ಆನೆ ಮಾಹೋತರು ಸ್ಪೆಷಲಿ ಸ್ಕಿಲ್ಡ್ ಲೇಬರ್ಸು. ಅವ್ರನ್ನ ಬಿಟ್ಟರೆ ಬೇರೆ ಇನ್ಯಾರು ಆನೆ ಓಡ್ಸೋಕ್ಕಾಗಲ್ಲ. ಕರೆಕ್ಟಾ? ಅದೇ ಥರನೇ ಈ ಬೋಟ್ಮ್ಯಾನ್ಗಳು ಯಾರು ರಂಗನತಿಟ್ಟಲ್ಲಿರೋರು ಇವರೂ ಸ್ಪೆಷಲಿ ಸ್ಕಿಲ್ಡ್ ಲೇಬರ್ಸು. ಈಗ ನಾವು ನೀವು ಹೋಗ್ಬಿಟ್ಟು ಇವ್ರು ನಿಲ್ಲಿಸ್ಬಿಟ್ರೆ, ಇವರೇನಾದ್ರು ಸ್ಟ್ರೈಕ್ ಮಾಡಿದ್ರೆ ನಾವು ಹೋಗಿ ಬೋಟ್ ಓಡ್ಸೋಕ್ಕಾಗುತ್ತಾ? ಆ 20-30 ಜನ ಕರ್ಕೊಂಡು ಹೋಗ್ತಾರೆ, ಮೊಸಳೆಗಳಿರುತ್ತೆ, ಇತ್ಯಾದಿಗಳಿರುತ್ತೆ. ಏನಾದ್ರು ಬೋಟ್ ಪಲ್ಟಾಯಿಸ್ಕೊಂಡು ಅಂತಂದರೆ ಅಷ್ಟು ಜನ ಜೀವನ ಹೋಗ್ಬಿಡುತ್ತೆ. ಸೊ ದೀಸ್ ಆರ್ ಸ್ಪೆಷಲಿ ಸ್ಕಿಲ್ಡ್ ಲೇಬರ್ಸು. ಅದಕ್ಕೋಸ್ಕರನೇ ಇವರಿಗೆ ಏನೋ ಪರ್ಮನೆಂಟ್ ಮಾಡಬೇಕು ಅಂತ ಕೇಳ್ಕೊತಾ ಇರೋದು. ಜನ ವರ್ಕರ್ಸ್ ಇದ್ದಾರೆ ಸರ್ ಟೋಟಲ್ ಆಗಿ? ಅದರಲ್ಲಿ ಟೋಟಲ್ 16 ಜನ ಇದ್ದಾರಲ್ಲೇ, ಒಬ್ಬನಿಗೆ ಮಾತ್ರ ಪರ್ಮನೆಂಟ್ ಆಗಿದೆ, ಇನ್ನೂ 15 ಜನಕ್ಕೆ ಪರ್ಮನೆಂಟ್ ಆಗಿಲ್ಲ. ಈಗ ಒಂದು ವೇಳೆ ಇದರ ಮುಂದಿನ ನಡೆ ಏನು ಸರ್ ತಮ್ಮದು? ಈಗ ಪತ್ರ ಬರೆದಿದ್ದೀರಾ, ಅರಣ್ಯ ಸಚಿವರಿಗೂ ಕೂಡ ಪತ್ರ ಬರೆದಿದ್ದೀರಾ, CMಗೂ ಪತ್ರ ಬರೆದಿದ್ದೀರಾ, ಮುಂದೆ ಏನು ಕ್ರಮ ತೆಗೆದುಕೊಂಡು? ನೋಡಿ, ಇವರು ಈ ಪಾಲಳ್ಳಿ ಅಂತೇಳಿ ಈ ಮೈಸೂರು ದಸರಾ ಕುಸ್ತಿ ಪೈಲ್ವಾನ್ರುಗಳು, ಮ್ಯಾಕ್ಸಿಮಮ್ ಪೈಲ್ವಾನ್ ಮುಕುಂದ, ಪೈಲ್ವಾನ್ ವಿಜೇಂದ್ರ, ಪೈಲ್ವಾನ್ ರವಿ, ಪೈಲ್ವಾನ್ ಗಿರಿ ಮೊನ್ನೆನೂ ಗದೆ ಹೊಡೆದಿರೋರು. ಇವರೆಲ್ಲ ಸ್ವಲ್ಪ ಜನ ಹೊರಟು, ಆದರೆ ಮನಸ್ಸಲ್ಲಿ ಇವರು ತುಂಬ ಏನೋ ಮನಶುದ್ಧಿ ಇರುವಂಥವ್ರು, ಮನಸ್ಸಲ್ಲಿ ತುಂಬ ಒಳ್ಳೆಯವರು. ಇವರೂ ಸ್ಟ್ರೈಕ್ ಮಾಡ್ಬೋದಲ್ಲ, ಮಾಡಲ್ಲ. ಯಾಕೆಂದರೆ ರಾಜ್ಯ ಸರ್ಕಾರದ ಮೇಲೆ ಇವ್ರ ಭರವಸೆ ಇದೆ, ಇವತ್ತಲ್ಲ ನಾಳೆ ಮಾಡ್ತಾರೆ ಅಂತ. ಇದರ ಮೇಲೆ ಸುಮಾರು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಜಡ್ಜ್ಮೆಂಟ್ಸ್ ಇದೆ. ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ವರ್ಸಸ್ ಜಗ್ಗು ಆ್ಯಂಡ್ ಅದರ್ಸ್. ಓಕೆ, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ವರ್ಸಸ್ ಫ್ರಂಟ್ ವರ್ಕರ್ಸ್ ಅಸೋಸಿಯೇಷನ್, ಕೆ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ರಾಜೇಂದ್ರ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ವರ್ಸಸ್ ಇಂಟರ್ನ್ಯಾಷನಲ್ ಏರ್ ಕಾರ್ಗೋ ವರ್ಕರ್ಸ್ ಅಸೋಸಿಯೇಷನ್. ಈ ಥರ ಸುಮಾರು ಸೈಟೇಷನ್ಸು, ಜಡ್ಜ್ಮೆಂಟ್ಸ್ ಇದೆ ಫಾರ್ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್. ಸೊ ಇದು ಏನಾದರೂ ಇವರು ಮಾಡಿಲ್ಲ ಅಂತಂದರೆ ನಾವು ಮುಂದೆ ಕಾನೂನು ಹೋರಾಟ ಮಾಡ್ತೀವಿ. ಕಾನೂನು ಆಗಿಲ್ಲ ಅಂತಂದರೆ ಮುಂದೆ ಕೇಳ್ತೀವಿ ಏನು ಮಾಡ್ತೀವಿ ಅಂತೇಳಿ. ಸದ್ಯಕ್ಕೆ ಇವಿಷ್ಟು ಪತ್ರವನ್ನು ಬರೆದಿರುವಂತಹ ವಕೀಲರಾಗಿರುವಂತಹ ಪ್ರಶಾಂತ್ ಮೆಹತಲ್ ಅವರ ಮಾತುಗಳು. ನಾವು ಒಂದು ವೇಳೆ ಇದಕ್ಕೆ ಸರಿಯಾದಂತಹ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಕಾನೂನು ಹೋರಾಟವನ್ನು ತೆಗೆದುಕೊಳ್ತೀವಿ. ಜೊತೆಗೆ ಕಾನೂನು ಹೋರಾಟಕ್ಕೂ ಕೂಡ ಸಾಧ್ಯ ಆಗದಿದ್ದರೆ ನಾವು ಮುಂದಿನ ಹೆಜ್ಜೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಸ್ವಸ್ತಿಕ ನೇಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.